ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿರುವ ಮೀಸಲಾತಿ ವರದಿ ಅವೈಜ್ಞಾನಿಕವಾಗಿದ್ದು ಇದರಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ಸರ್ಕಾರ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಿ ವರದಿ ಜಾರಿಗೆ ಮುಂದಾಗಬೇಕು ಎಂದು ಸಮಾಜದ ಮುಖಂಡರಾದ ಕೂಡ್ಲಾಪುರ ವಾಸುದೇವಮೂರ್ತಿ ಮತ್ತು ಬಿ ಬಸವರಾಜು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಂಜನಗೂಡು ನಗರದ ಪತ್ರಿಕಾಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮೊದಲಿನಿಂದಲೂ ಒಂದು ಸಮುದಾಯದ ಪರವಾಗಿಯೇ ಇದ್ದರು. ಅಲ್ಲದೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಂದು ವಿಭಜಿಸಿ ಪ್ರತ್ಯೇಕ ಗುಂಪುಗಳಾಗಿ ಮಾಡಿ ಹೆಚ್ಚು ಸಮುದಾಯವಿರುವ ಸಮುದಾಯವನ್ನು ಕಡಿಮೆ ಎಂದು, ಕಡಿಮೆ ಇರುವ ಸಮುದಾಯವನ್ನು ಹೆಚ್ಚು ಎಂದು ವರದಿಯಲ್ಲಿ ತೋರಿಸಿದ್ದಾರೆ. ಜೊತೆಗೆ ನಗರ ಪ್ರದೇಶದಲ್ಲಿ ಇರುವವರ ಸಮೀಕ್ಷೆ ಕಾರ್ಯವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸದೆ ಸಮೀಕ್ಷೆ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಿ ವರದಿ ನೀಡಿದ್ದಾರೆ. ಆದ್ದರಿಂದ ಜನಸಂಖ್ಯೆಗೆ ಅನುಗುಣವಾಗಿ ಭೂ ಒಡೆತನದ ಆಧಾರದ ಮೇಲೆ ಮತ್ತು ಉದ್ಯೋಗ ಪ್ರಮಾಣದ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಿ ಮೀಸಲಾತಿಯನ್ನ ಸಿದ್ಧಪಡಿಸಿ ಪುನರ್ ವಿಂಗಡಣೆಯ ಬಗ್ಗೆ ಸದನದಲ್ಲಿ ಸಂಪೂರ್ಣ ಚರ್ಚೆ ನಡೆಸಿ ಜಾರಿಗೆ ತಂದು ಬಲಗೈ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಮೇಲೆ ಅತಿಯಾದ ಆತ್ಮವಿಶ್ವಾಸವಿದ್ದರಿಂದ ವರದಿಯ ಬಗ್ಗೆ ಹೆಚ್ಚು ಚರ್ಚೆ ನಡೆಸದೆ ಜಾರಿಗೆ ತರಲಾಯಿತು. ಅಲ್ಲದೆ ಮಾದಿಗ ಸಮುದಾಯದ ಗೋವಿಂದ ಕಾರಜೋಳ ಅವರೇ ಈ ವರದಿ ಅವೈಜ್ಞಾನಿಕ ಎಂದು ಹೇಳಿದ್ದರು. ಜೊತೆಗೆ ಕೆಲವು ರಾಜಕೀಯ ಪಟಭದ್ರ ಹಿತಾಸಕ್ತಿಗಳು ಸಮುದಾಯದವರಲ್ಲಿ ಒಡಕು ಮೂಡಿಸುವ ಸಲುವಾಗಿ ಇಬ್ಬರನ್ನ ಛೂ ಬಿಟ್ಟಿದ್ದಾರೆ. ಅವರ ಮಾತನ್ನ ಸಮುದಾಯ ಎಂದು ಸ್ವೀಕರಿಸುವುದಿಲ್ಲ. ಒಳ ಮೀಸಲಾತಿಯ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಅವರು ರಾಜಕೀಯ ಗುಲಾಮರಂತೆ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ. ಅನಗತ್ಯವಾಗಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಸಮುದಾಯದ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ತಾತ್ಸಾರ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕು. ಇಲ್ಲವಾದಲ್ಲಿ ನಮಗೂ ಎದೆಗಾರಿಕೆ ಇದೆ, ನಾವೇನು ಬಳೆ ತೊಟ್ಟಿಲ್ಲ ಎಂಬುದನ್ನು ಅವರು ಅರಿಯಬೇಕು. ಒಂದು ವೇಳೆ ಅವರು ಇದೇ ರೀತಿ ಚಾಳಿ ಮುಂದುವರೆಸಿದರೆ ಮಹದೇವಪ್ಪ ಅವರ ಪರವಾಗಿ ನಿಂತು ಅವರ ಶಕ್ತಿಯನ್ನ ತೋರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಗೋಷ್ಠಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಸಂಚಾಲಕರಾದ ರವಿಪ್ರಕಾಶ್, ಗುತ್ತಿಗೆದಾರರಾದ ಸಿಆರ್ ಮಹದೇವು, ನಗರಸಭಾ ಮಾಜಿ ಸದಸ್ಯ ಯೋಗೇಶ್ ಉಪಸ್ಥಿತರಿದ್ದರು. ಅವಕಾಶಕ್ಕೂ ಅಧಿಕಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಅವಕಾಶ ಸಿಗಲಿರುವಾಗ ಅವಕಾಶಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು ಒಂದು ನಡೆ, ಆದರೆ ಅಧಿಕಾರಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು ಉತ್ತಮ ನಡೆ ಅಲ್ಲ. ಅದು ಒಂದು ಗೊಂದಲದ ಗೂಡಾಗುತ್ತೆ, ಜಗಳಕ್ಕೆ ಕಲಹಕ್ಕೆ ಕಾರಣ ಆಗುತ್ತೆ. ಆ ರೀತಿ ಆಲೋಚನೆ ಮಾಡಿದಾಗ ನಾವು ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿಯ ಉದ್ದೇಶಕ್ಕೆ ಕೊಟ್ಟಂತ ಅವರಿಗೆ 100ಕ್ಕೆ 100 ಅವೈಜ್ಞಾನಿಕವಾಗಿರುತ್ತೆ ಅಂತಕ್ಕಂಥದ್ದು ನಾವೆಲ್ಲರ ಅಭಿಪ್ರಾಯ ಆಗಿತ್ತು. ಅದು ನಿಜವೂ ಕೂಡ ಆಗಿದೆ. ಮೀಸಲಾತಿ ವರ್ಗೀಕರಣದಲ್ಲಿ ABC ಅಂತ ವರ್ಗೀಕರಣ ಸರ್ಕಾರ ಮಾಡಿದ ಎ ವರ್ಗದಲ್ಲಿ ಮೊದಲನೇ ಆದ್ಯತೆಯನ್ನ ಪ್ರವರ್ಗ 1ಕ್ಕೆ ಕೊಟ್ಟ ಮೇಲೆ ಎರಡನೇ ಹುದ್ದೆ ಪ್ರವರ್ಗ B ಕೊಡ್ತಾ ಇಲ್ಲ. ಪ್ರವರ್ಗ B ಹುದ್ದೆ ಕೊಡಬೇಕಾದ್ರೆ 9ನೇ ಸ್ಥಾನಕ್ಕೆ ಬಂದಿರುತ್ತೆ. ನಾವು ಅಂದ್ಕೊಂಡಿದ್ದು ಹೇಗಂತಂದ್ರೆ 6-6-5 ಒಂದು ಅನುಪಾತ ಇದೆಯಲ್ಲ, 2 ಹುದ್ದೆಗಳು ಅಥವಾ 3 ಹುದ್ದೆಗಳು ಕ್ರಿಯೇಟ್ ಆದರೆ ಮೊದಲನೇ ಹುದ್ದೆ ಪ್ರವರ್ಗ 1, ಎರಡನೇ ಹುದ್ದೆ ಪ್ರವರ್ಗ B, ಮೂರನೇ ಹುದ್ದೆ ಪ್ರವರ್ಗ C ಸಿಗುತ್ತೆ ಅಂತ ತಿಳಿಸಿ. ಆದರೆ ಪ್ರವರ್ಗ B ಹುದ್ದೆ ಬರಬೇಕಾದ್ರೆ 9 ಇದನ್ನ ದಾಟಿ ಬರಬೇಕಾದಂತ ಸಂದರ್ಭ ಇದೆ. ಪ್ರವರ್ಗ C ಹೋಗಬೇಕಾದ್ರೆ ಅದು ಇನ್ನೂ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತೆ. ಆದ್ರೆ ರೋಸ್ಟರ್ ಬಿಂದುವಿನ ಪ್ರಕಾರವಾಗಿ ಬರುವಂತ ಸಂದರ್ಭ ಎಷ್ಟು ಅನ್ಯಾಯ ಆಗ್ತಾ ಇರತಕ್ಕಂಥದ್ದನ್ನ ಮನಗಂಡು ಅವೈಜ್ಞಾನಿಕವಾದ ವರದಿ ಅಂತ ಹೇಳಿ ಹೇಳಿದಾಗ, ಆದ್ರೆ ಕೆಲವು ಸಂದರ್ಭಗಳನ್ನು ನೋಡಿದಾಗ ಮೊನ್ನೆ ನಾಗಮೋಹನ್ ದಾಸ್ ಅವರು ಈ ವರದಿಯನ್ನು ಸಿದ್ಧಪಡಿಸಿ ಕೊಟ್ಟ ಸಂದರ್ಭಗಳನ್ನು ಕೂಡ ಮಾತಾಡ್ತಾರೆ. ಮುಂದವರೆ ಉಳ್ಬಾರ್ದು, ಅಸ್ಥಿರವರು ಕೊಡಬೇಕು ಅಂತ ಹೇಳಿ. ಆದ್ರೆ ನಾವು ಯಾರು ಅಸ್ಥಿರ ಅಂತ ಹೇಳಕ್ಕಾಗಲೇ ಇಲ್ಲ. ಮೀಸಲಾತಿ ಅಂತ ಬಂದಾಗ ಮೂಲ ನಿವಾಸಿಗಳು ಅಥವಾ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಬಲಗೈ ಜನಾಂಗನೇ ಹೆಚ್ಚು ಹೋರಾಟಗಳು ಅಂತಕ್ಕಂಥ ನನ್ನ ಅಭಿಪ್ರಾಯ. ಇವತ್ತು ಕೂಡ ಮೀಸಲಾತಿ ಪರವಾಗಿ ಅಥವಾ ಮೀಸಲಾತಿಗಳಿಗೆ ಕೇಳಿಕೊಳ್ಳುತ್ತದೆ. ವಿ.ಪಿ. ಸಿಂಗ್ ಕಾಲದಲ್ಲಿ ಮಂಡಲ ಆಯೋಗ ಜಾರಿ ಬಂದ ಸಂದರ್ಭದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಹೋರಾಟ ನಡೆದ ಸಂದರ್ಭದಲ್ಲಿ ಮೀಸಲಾತಿಯಲ್ಲಿದ್ದಂತ ಯಾವ ದಲಿತ ವರ್ಗ ಮಂಡಲ ಆಯೋಗ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು, ಅವತ್ತು ಆ ಮೀಸಲಾತಿಯ ವಿರೋಧವಾಗಿದ್ದಂತ ಇನ್ನೊಂದು ವರ್ಗಗಳು ಮೀಸಲಾತಿಯ ಪರಿಕಲ್ಪನೆ ಬೇರೆ, ಒಂದೇ ವರ್ಗ ಒಂದೇ ಜನ ಸಿಗುತ್ತೆ. ಆದರೆ ಆ ಮಂಡಲ ಆಯೋಗದಲ್ಲಿ ಒಂದೇ 1% ಉಪಯೋಗ ಇರಲಿಲ್ಲ ಎಸ್ಎಸ್ಟಿಗಳಿಗೆ. ಹಾಗಾಗಿ ಕೂಡ ಆ ಮೀಸಲಾತಿ ಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಕುಳಿತುಕೊಳ್ಳದಂತ ಶೋಷಿತ ಪ್ರತಿಯೊಂದು ಜಾತಿಯ ಸಮುದಾಯಕ್ಕೂ ಕೂಡ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಹೋರಾಟ ಮಾಡಿರೋದನ್ನ ನಾವು ಅನಿಸ್ಕೊಳ್ತಿರುತ್ತೆ. ಅವೈಜ್ಞಾನಿಕವಾಗಿ ಆ ವರ್ಗದ ತಿರಸ್ಕಾರ ಮಾಡಬೇಕು. ಆಮೇಲೆ ಇಲ್ಲಿ ನಾವು ಹೆಚ್ಚು ಜನಸಂಖ್ಯೆ
ಅಲ್ಪಸಂಖ್ಯಾತರಿಗೆ ನೀಡಿತ್ತು ಅನ್ನೋ ಪ್ರಶ್ನೆ ಇಲ್ಲ. ಆರ್ಟಿಕಲ್ 16 ಏನಿರುತ್ತೆ, ಮೀಸಲಾತಿ ಹಂಚಿಕೆ ಕೇಳ್ತಾ ಸಮಾನ ಅವಕಾಶ ಕೊಡೋದೇನು ಅಂತ. ನೀವು ಶೈಕ್ಷಣಿಕವಾಗಿ ಮೊದಲು ಮೇಲ್ ಬನ್ನಿ, ಸಮಾನ ಅವಕಾಶಗಳನ್ನ ನಿಮ್ಮ ಅರ್ಹತೆ ಆದ ಮೇಲೆ ರೂಪಿಸ್ಕೊಳ್ಳಿ, ನಾಗರಿಕತೆ ಬೆಳೆಸ್ಕೊಳ್ಳಿ. ನಾಗರಿಕರಾಗಿ ಬಾಳಿ ನೀವು ಬೇರೆ ಜನಗಳಂತ ನಾಗರಿಕರಾಗಿ ಬಾಳಿ ನೀವು ಅನ್ನೋದು ಹೇಳೋದು ಆರ್ಟಿಕಲ್ 16. ನಾವು ಹಂಚ್ಕೊಬಿಡೋದ ಪಿತ್ರಾಜಿತ ಆಸ್ತಿ ಹಂಚ್ಕೊಬಿಡೋದ ಮೀಸಲಾತಿನ, ಅದು ಅವೈಜ್ಞಾನಿಕ ಅಲ್ವಾದು, ಸಂವಿಧಾನ ವಿರೋಧಿ ಅಲ್ವಾದು. ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಮೀಸಲಾತಿ ಜಾರಿ ಆದ ಮುನ್ನ ಒಂದು ದೇಶವ್ಯಾಪಿ ಚರ್ಚೆ ಆಗಲಿಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅಥವಾ ಶಾಸನಸಭೆಯಲ್ಲಿ ಒಂದು ಚರ್ಚೆ ಆಗಲಿ ಅಂತ ಅವಕಾಶ ಮಾಡಿಕೊಡ್ಬೇಕಾಯ್ತದ್ದು. ಇದು ಶಾಸನಸಭೆಯಲ್ಲಿ ಚರ್ಚೆ ಆಗಿತ್ತು. ಸುಪ್ರೀಂ ಕೋರ್ಟ್ ತೀರ್ಪು ಮೇಲೆ ಪಾರ್ಲಿಮೆಂಟ್ ಶಾಸನಸಭೆಯಲ್ಲಿ ಚರ್ಚೆ ಆಗಿತ್ತು. ಇವ್ಯಾವುದೂ ಆಗಿಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಎಸ್.ಸಿ. ಮಾದೇವಪ್ಪರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಈ ಭಾಸ್ಕರ್ ಪ್ರಸಾದ್ ಮಾತಾಡ್ತಾರಲ್ಲ, ಅವರು ಎಲ್ಲ ಕೇಳಿ ರಾಜಕೀಯ ಗುಲಾಮರು, ರಾಜಕೀಯ ಷಡ್ಯಂತ್ರ ಬಲಿಯಾದವರು. ರಾಜಕಾರಣ ಮಾಡೋಕ್ಕೋಸ್ಕರ ವಿರೋಧ ಮಾಡಬೇಡಿ ಒಬ್ಬ ನಾಯಕನ ನೀವು. ಗೊತ್ತಿಲ್ಲವ್ರಿಗೆ ಯಾವ್ದಾದ್ರು ಸಮುದಾಯದ ತುಳು ಮೇಲೆ ಬಂದಿದ್ದಾರೆ, ಮಾದೇವಪ್ಪರು, ಪರಮೇಶ್ವರ್ ಅವರು ಯಾವ್ದಾರು, ನಾವು ಸೋಷಿಯಲ್ ಸಮಾಜದವರು, ಬಲಗೈದವರು, MLA ಅವ್ರಿಗೆ ನಾವ್ ಯಾವ್ದಾದ್ರು ಆಸ್ತಿ ಮಾಡಿದ್ದೀವ, ಅನ್ಯಾಯ ಮಾಡಿದ್ದೀವ,